ಕರ್ನಾಟಕ ನ್ಯೂಸ್ ಬೀಟ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷ. ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರಣ ಆದರೂ ಇಷ್ಟೇ, ಸಾಮಾಜಿಕ ಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಮಾಧ್ಯಮದ ಪಾತ್ರ ಬಹಳ ಮಹತ್ವವಾದದ್ದು. ಮಾಧ್ಯಮ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ನಾವು ಕಾರ್ಯಾಂಗದಲ್ಲಿ ಮಾಡಿದ ಕೆಲಸದಲ್ಲಿ ತಪ್ಪಾದರೆ ಅದನ್ನು ಫಸ್ಟ್ ನಾವು ನಮ್ಮ ರಾಜ್ಯದ ಚುನಾವಣೆ ಮತ್ತು ಕಾರ್ಯಸೂಚಿ ಹಾಗೂ ಏನೇನು ನಡಿಬೇಕು ಅನ್ನೋದನ್ನು ನಾವು ವಿಧಾನಸಭೆಯಲ್ಲಿ ತಯಾರು ಮಾಡಿದ ಮೇಲೆ ಅದು ಕಾರ್ಯರೂಪಕ್ಕೆ ತರುವಂಥವ್ರು ಕಾರ್ಯಾಂಗದವರು. ಕಾರ್ಯಾಂಗದಲ್ಲಿ ತಪ್ಪೇನಾದರೂ ಆದರೆ ಅದನ್ನು ಸರಿಪಡಿಸೋದಕ್ಕೆ ನ್ಯಾಯಾಂಗ ಕೆಲಸ ಮಾಡುತ್ತೆ. ನ್ಯಾಯಾಂಗದಲ್ಲೂ ನಮಗೆ ನ್ಯಾಯ ಸಿಗಬೇಕಾದ್ರೆ ಈ ಒಂದು ಅಸ್ತ್ರ ಬಹಳ ಮುಖ್ಯವಾದದ್ದು. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ 4 ಸ್ತಂಭಗಳು ಅಂತ ಹೇಳಿ ನಾವು ನಂಬ್ಕೊಂಡಿದ್ದೀವಿ. ಅದರಲ್ಲೂ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ರಂಗ ಬಹಳ ಚುರುಕಾಗಿದೆ ಮತ್ತು ಅನೇಕ ವಿಷಯಗಳನ್ನು ಜನತೆಗೆ ತಿಳಿಸೋದ್ರಲ್ಲಿ ಪ್ರಯತ್ನವನ್ನು ಮಾಡ್ತವೆ. ಆದರೆ ಒಂದಂತೂ ಸತ್ಯ, ಇಂದಿನ ಕಾರ್ಪೊರೇಟ್ ಯುಗದಲ್ಲಿ ಬಹಳಷ್ಟು ಸತ್ಯಗಳೇ ಹೊರ ಬರ್ತಾ ಇಲ್ಲ. ಆದರೆ ಇಂತಹ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಈ ಕಾರ್ಯಕ್ರಮಗಳು, ಈ ಯೋಜನೆಗಳು ಕೂಡ ಅವಶ್ಯಕತೆ ಇದೆ. ದೊಡ್ಡ ದೊಡ್ಡ ಸಂಸ್ಥೆಯವರು ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಸಿಕ್ಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಅದನ್ನು ಖಂಡಿಸ್ತಾ ಇಲ್ಲ. ಪರಿಸ್ಥಿತಿ ಹಾಗಾಗಿದೆ. ಆ ದೃಷ್ಟಿಯಿಂದ ವೆಂಕಟೇಶ್ ಅವರು ಕೂಡ ನಮ್ಮ ಚೀಫ್ ಮಾತಾಡಿ ಹೋದರು. ನಾನಾದರೂ ಹೇಳೋದಿಷ್ಟೇ, ಇವತ್ತೇನು ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಇವತ್ತು ಆಫೀಸನ್ನು ಉದ್ಘಾಟನೆ ಮಾಡಿದ್ದೀರಾ, ಸೆಟ್ಲೈಟ್ಗೆ ಹೋಗಬೇಕು ಅಂತ ಇದ್ದೀರಾ. ಆದರೆ ಇದನ್ನು ಯಶಸ್ವಿಯಾಗಿ ನಡೆಸಿ, ಏನು ನಾನು ಆಗಲೇ ಹೇಳಿದಾಗೆ ಇವತ್ತಿನ ಪರಿಸ್ಥಿತಿಗೆ ಜನತೆಗೆ ಸತ್ಯ, ಧರ್ಮ ಮತ್ತು ಧರ್ಮನ ಇದ್ರಲ್ಲಿ ತರೋದು ಬೇಡ, ಸತ್ಯದ ರೀತಿಯಲ್ಲಿ ನಿಜ ಸಂಗತಿಗಳನ್ನು ಜನತೆಗೆ ತಿಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮನ್ನಣೆ ಪಡೀರಿ. ಒಂದು ಕಾಲದಲ್ಲಿ ಒಂದು ಮಾತಿತ್ತು, ಏನಾದರೂ ಗ್ರಾಮದಲ್ಲಿ ಅಥವಾ ಜನರಲ್ಲಿ ತೊಂದರೆ ಆದರೆ TV9 ಹೇಳ್ತೀನಿ ಅಂತ ಹೇಳ್ತಿದ್ರು. ಇವತ್ತು ಪರಿಸ್ಥಿತಿ ಅದು ಬದಲಾಗಿದೆ. ಅಂದರೆ TV ಗಳು ಮತ್ತು ಮಾಧ್ಯಮ ಜನಪರವಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಜನತೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಯಾರೇ ಈ ವಿಷಯದಲ್ಲಿ ಏನೇ ಕಾಮೆಂಟ್ ಮಾಡಿದ್ರು ಇವತ್ತಿಗೂ ಮಾಧ್ಯಮದಲ್ಲಿ ಉತ್ತಮವಾದಂಥ ಜನ ಇದ್ದಾರೆ. ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಜನ ನಂಬ್ತಾರೆ ಅಂತಕ್ಕಂಥದ್ದು ಕೂಡ ಸತ್ಯವಾದ ಮಾತು. ಇಂಥ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನ ಇದು ಭಾಳ ಕಷ್ಟಕರವಾದಂಥ ಕೆಲಸ. ಇದೆಲ್ಲ ಸಾಕಿ ಸಲುವಿ ಮುಂದೆ ತರಬೇಕಾದ್ರೆ ಆನೆ ಸಾಕ್ದಂಗೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಕಷ್ಟಪಟ್ಟು ಇದನ್ನು ಮಾಡಿದ್ದೀರಾ. ನಿಮ್ಮ ತಂಡ ಇದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ. ಸೆಟ್ಲೈಟ್ ತರ್ತೀವಿ ಅಂತ ಹೇಳಿದ್ದೀರಾ, ಅದನ್ನು ಭಾಳ ಪ್ರಯತ್ನ ಮಾಡಿ ನಮ್ಮ ಸಹಕಾರ ನಿಮಗಿರುತ್ತೆ. ನಿಮ್ಮ ತಂಡಕ್ಕೆ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಮಾಗಡಿ ರಂಗನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಶುಭ ಕೋರಿ ನಾವು ಮಾತು ಮುಗಿಸ್ತೀನಿ. ನಮಸ್ಕಾರ.